ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮಂಗಳೂರಿನ ಜೈಲು ರಸ್ತೆಯ ಇಬ್ರೋಸ್ ಕಾಂಪ್ಲೆಕ್ಸ್ನಲ್ಲಿ ಎಲ್ಐಸಿ ಸೊಸೈಟಿ ಶುಭಾರಂಭ. ಜಿಲ್ಲಾಧಿಕಾರಿ ಜೊತೆ ನಗರ ಪಾಲಿಕೆಯ ಸಂಘರ್ಷ, ಸಾರ್ವಜನಿಕ ಹಿತರಕ್ಷಣೆಯನ್ನು ಹಸ್ತಕ್ಷೇಪ ಎಂದು ಬಣ್ಣಿಸಿರುವುದು ಸರಿಯಲ್ಲ. ಪಾಲಿಕೆಯ ಸದಸ್ಯರ ವಿರುದ್ಧ ಡಿಸಿ ತಿರುಗೇಟು, ತಾರಕಕ್ಕೇರಿತು ಜಂಗಿ ಕುಸ್ತಿ. ತೊಕ್ಕೋಟು ಉಮಾಪುರಿಯ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಫೆಬ್ರವರಿ 3ರಿಂದ ಬ್ರಹ್ಮ ಕಲಶೋತ್ಸವ ಭರದಿಂದ ನಡೆಯುತ್ತಿದೆ ಸಿದ್ಧತೆ. ವಾರ್ತೆಗಳ ವಿವರ. ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ವಿವಿಧೋದ್ದೇಶ ಸಹಕಾರ ಸಂಘ ಇತ್ತೀಚೆಗೆ ಮಂಗಳೂರಿನ ಜೈಲು ರಸ್ತೆಯ ಇಬ್ರೋಸ್ ಕಾಂಪ್ಲೆಕ್ಸಿನ ನೆಲ ಅಂತಸ್ತಿನಲ್ಲಿ ಉದ್ಘಾಟನೆಗೊಂಡಿತು. ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ವಿವಿಧೋದ್ದೇಶ ಸಹಕಾರ ಸಂಘ ಇತ್ತೀಚೆಗೆ ಮಂಗಳೂರು ಜೈಲು ರಸ್ತೆಯ ಇಬ್ರೋಸ್ ಕಾಂಪ್ಲೆಕ್ಸ್ನ ನೆಲ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಚೆ ಘಟಕವನ್ನು ಉದ್ಘಾಟಿಸಿದರು. ಆ ಬಳಿಕ ಅವರು ಶುಭ ಹಾರೈಕೆಯ ಮಾತುಗಳನ್ನಾಡಿದರು. ಒಂದು ಕಡೆಗೆ ಒಂದು ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ. ಈಗ ಅವರಿಗೆ 500 ರೂಪಾಯಿ, ಹಿಂದಿನದಾಗಿ ಅವರು ಹೇಳಿದ್ರು 500 ರೂಪಾಯಿ ಅವರಿಗೆ ಈಗ ತಿಂಗಳಿಗೆ ಬರ್ತಾ ಇದೆ. ಅದರಿಂದ ನಿಮ್ಮ ತಾಳ್ಮೆ, ನಿಮ್ಮ ಶಿಸ್ತುಬದ್ಧ ಇದರಿಂದ ಈ ಸಂಘ ಉತ್ತಮವಾಗಿ ಬೆಳೆಯುತ್ತಿದೆ ಹೇಳೋದಕ್ಕೆ ನಾನು ತುಂಬಾ ವೇದಿಕೆಯಲ್ಲಿರುವ ಒಂದು ಒಳ್ಳೆಯ ಕ್ಷೇತ್ರ. ನಿಮಗಾಗಿ ನಾವು ನಿಮಗೆಲ್ಲರಿಗಾಗಿ ನಾವು ನಿಮಗಾಗಿ ನಾವು ಅಂತೇಳಿ ನಾವು ಎಲ್ಲರೊಡನೆ ಕಲಿತು ಬಾಳಿದಾಗ, ಕೂಡಿ ಬಾಳಿದಾಗ ನಾವು ಒಳ್ಳೆದಾಗ್ತೇವೆ, ಸಮಾಜ ಒಳ್ಳೆದಾಗ್ತದೆ. ಇವತ್ತು ನೀವು ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ದಕ್ಷಿಣ ಕನ್ನಡ ಮುಖ್ಯ ಅತಿಥಿ ಸ್ಥಾನದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ ಸಕಾಲಿಕ ಸಲಹೆಗಳನ್ನಿತ್ತರು. ಇಡೀ ಚಿಂತನೆ ಇಲ್ಲಿ ಸಾಕಾರಗೊಂಡಿದೆಯೋ ಏನು ನೆನಪಾಗ್ತದೆ. ಮೊದಲೇ ರಸ್ತೆ ನೋಡುವಾಗ ಇದೇ ರಸ್ತೆಯಲ್ಲಿ ಎಲ್ಲವೂ ವಿಶೇಷವನ್ನೇ. ಕುದ್ಮೂರು ರಂಗರಾಯರು, ಕಾರ್ನಾಡು ಸದಾಶಿವರಾಯರು, ಮುರಳಿ ಶಿವರಾಯರು, ಎಂತೆಂಥ ಘಟಾನುಘಟಿಗಳು ಅಂಥವರ ಎಲ್ಲರ ಪ್ರೇರಣೆ ಕಾಣ್ತದೆ. ಇವತ್ತಿಲ್ಲಿ ಏನು ಆರಂಭವಾದರೂ ಅದೊಂದು ಉಚ್ಚ ಸ್ಥಿತಿಗೆ ಹೋಗ್ತದೆ, ಉಚ್ಛ್ರಾಯ ಸ್ಥಿತಿಗೆ ಹೋಗ್ತದೆ. 6-7 ರಾಷ್ಟ್ರೀಕೃತ ಬ್ಯಾಂಕುಗಳು ಸೌಹಾರ್ದದ ಚಿಂತನೆಯಲ್ಲಿ ಆರಂಭವಾದದಿಲ್ಲ. ಅದೇನು ಏನೋ ಬೇಕಾಬೇಟಿಗೆ ಆರಂಭವಾದದಲ್ಲ, ಹಣ ಗಳಿಸುವ ಉದ್ದೇಶದಿಂದಲೂ ಆರಂಭವಾದದಲ್ಲ. ಆರ್.ಕೆ. ಶೆಟ್ಟಿ, ನಾಗೇಂದ್ರ, ಮೊಹಮ್ಮದ್ ವಾರೀಸ್ ಮುಂತಾದವರು ವಿವಿಧೋದ್ದೇಶ ಸಹಕಾರ ಸಂಘದ ಬಗ್ಗೆ ಬೆಳಕು ಚೆಲ್ಲಿದರು. ಸಂಘದ ಅಧ್ಯಕ್ಷರಾದ ಪಿ.